ಎಲ್ಲರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಸೊ ಇವತ್ತು ನಾವು ಒಂದು ಸ್ಕಾಲರ್ಶಿಪ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಆ ಸ್ಕಾಲರ್ಶಿಪ್ ಯಾರು ಅಪ್ಲೈ ಮಾಡ್ಬೋದು, ಏನು ಎಲಿಜಿಬಿಲಿಟಿ ಇದೆ, ಮತ್ತು ಎಷ್ಟು ಸ್ಕಾಲರ್ಶಿಪ್ ಬರುತ್ತೆ, ಹಾಗೆ ಹೇಗೆ ಅಪ್ಲೈ ಮಾಡೋದು, ಹಾಗೆ ಫೈನಲ್ ಆಗಿ ಲಾಸ್ಟ್ ಡೇಟ್ ಏನು ಅಪ್ಲೈ ಮಾಡೋದಕ್ಕೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಡಿಸ್ಕಷನ್ ಮಾಡೋಣ. ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಇದೇ ಥರದ ಇನ್ನಷ್ಟು ವಿಡಿಯೋಗಳಿಗೆ ನಂದು ವಾಟ್ಸಪ್ ಚಾನಲ್ ಇದೆ. ಆ ವಾಟ್ಸಪ್ ಚಾನಲ್ ಲಿಂಕನ್ನು ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಎಲ್ಲರೂ ಜಾಯ್ನ್ ಆಗಿ. ಜಾಯ್ನ್ ಆದರೆ ನಿಮಗೆ ಯಾವುದೇ ಬರುವ ಮುಂದೆ ನೋಟಿಫಿಕೇಷನ್ಗಳು ಅಥವಾ ಈ ಥರ ಸ್ಕಾಲರ್ಶಿಪ್ಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಿರ್ತೀನಿ, ಇಮಿಡಿಯೇಟಾಗಿ ನಿಮಗೆ ರೀಚ್ ಆಗುತ್ತೆ. ಸೊ ಏನಪ್ಪ ಇದು ಸ್ಕಾಲರ್ಶಿಪ್ ಅಂತಂದರೆ, ನೆಕ್ಸ್ಟ್ ಜನರೇಷನ್ ಎಜು ಸ್ಕಾಲರ್ಶಿಪ್ ಅಂತ. ಈ ಸ್ಕಾಲರ್ಶಿಪ್ಪನ್ನು ಯಾರು ಎಕನಾಮಿಕಲಿ ಪೂರ್ ಇರ್ತಾರೆ, ಎಕನಾಮಿಕಲಿ ವೀಕ್ ಇರ್ತಾರೆ, ಅವ್ರಗಳಿಗೆ ಅಪ್ರಿಷಿಯೇಟ್ ಮಾಡೋದಕ್ಕೆ, ಎಜುಕೇಷನ್ಗೆ ಹೆಲ್ಪ್ ಮಾಡೋದಕ್ಕೆ ಈ ಪ್ರೋಗ್ರಾಮ್ ಇರುವಂಥದ್ದು. ಮತ್ತು ಈ ಪ್ರೋಗ್ರಾಮ್ಗೆ ಅಪ್ಲೈ ಮಾಡಬೇಕಾದಂಥ ಸ್ಟೂಡೆಂಟ್ಸ್ ಯಾರಪ್ಪ ಅಂತಂದರೆ, ಈಗ ಆಲ್ರೆಡಿ ಲಾಸ್ಟ್ ಇಯರ್ ಕ್ಲಾಸ್ 10 ಅಥವಾ SSLCನಲ್ಲಿ ಯಾರು 60% ತಗೊಂಡಿರ್ತಾರೆ, ಮಿನಿಮಮ್ ಮಾರ್ಕ್ಸ್ ಅಥವಾ ಮಿನಿಮಮ್ 60% ಇರಬೇಕು, ಅದಕ್ಕಿಂತ ಜಾಸ್ತಿ ಅಥವಾ ಮಿನಿಮಮ್ 60%. ಯಾರು 10th ಅಥವಾ SSLCಯಲ್ಲಿ ಮಾರ್ಕ್ಸ್ ತೊಗೊಂಡಿರ್ತಾರೆ, ಈಗ ಯಾರು ಫಸ್ಟ್ PUC ಸ್ಟೂಡೆಂಟ್ಸ್ಗೆ ಎನ್ರೋಲ್ ಆಗಿರ್ತಾರೆ, ಈಗ ಫಸ್ಟ್ PUC ಓದ್ತಿರ್ತೀರಾ ಅಥವಾ ಕ್ಲಾಸ್ 11 ಅಂತ ಏನಂತ ಕರಿತೀವಿ, ಕ್ಲಾಸ್ 11 ಆರ್ ಫಸ್ಟ್ PUC, ಯಾವುದೇ ಗೌರ್ಮೆಂಟ್ ಅಥವಾ ಪ್ರೈವೇಟ್ ಸ್ಕೂಲುಗಳಲ್ಲಿ ಜಾಯ್ನ್ ಆಗಿರೋ ಸ್ಕೂಲ್ ಅಥವಾ ಕಾಲೇಜ್, ನೀವು CBSE SCSE ಅಂತ ತೊಗೊಂಡ್ರೆ ಅವ್ರುಗಳು ಸ್ಕೂಲ್ ಅಂತ ಕರೀತಾರೆ, PUCನ ಕಾಲೇಜ್ ಅಂತ ಕರೀತಾರೆ. ಸೊ 11th ಸ್ಟ್ಯಾಂಡರ್ಡ್ ಅಥವಾ PUCನಲ್ಲಿ ಯಾವುದೇ ಗೌರ್ಮೆಂಟ್ ಅಥವಾ ಪ್ರೈವೇಟ್ ಕಾಲೇಜುಗಳಲ್ಲಿ ಜಾಯ್ನ್ ಆಗಿರುವಂತಹ ಸ್ಟೂಡೆಂಟ್ಸ್ಗಳು ನಿಮಗೆ 15,000 ಸ್ಕಾಲರ್ಶಿಪ್ಪು ಸಿಗುತ್ತೆ ನಿಮಗೆ ಈ ಸ್ಕಾಲರ್ಶಿಪ್ನಲ್ಲಿ. ಎಲಿಜಿಬಿಲಿಟಿ ಏನಪ್ಪ ಅಂದರೆ, ಈಗ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೆ ನಿಮಗೆ. ಈಗ ಯಾರೆಲ್ಲ 11th ಸ್ಟ್ಯಾಂಡರ್ಡ್ ಅಥವಾ ಫಸ್ಟ್ PUCಗೆ ಗೌರ್ಮೆಂಟ್ ಅಥವಾ ಪ್ರೈವೇಟ್ ಸ್ಕೂಲ್ ಅಥವಾ ಕಾಲೇಜುಗಳಲ್ಲಿ ಜಾಯ್ನ್ ಆಗಿರ್ತಾರೆ, ಫಸ್ಟ್ PUC ಅಥವಾ ಕ್ಲಾಸ್ 11 ಸ್ಟೂಡೆಂಟ್ಸ್ ಏನು ಜಾಯ್ನ್ ಆಗಿದ್ದೀರ, ನೀವು 10th ಎಷ್ಟು ಮಿನಿಮಮ್ 60% ತೊಗೊಂಡಿದ್ರೆ ನೀವು ಈ ಸ್ಕಾಲರ್ಶಿಪ್ಗೆ ಎಲಿಜಿಬಿಲಿಟಿ ಇರ್ತೀರಾ. ಇನ್ನೊಂದು ಎಕ್ಸ್ಟ್ರಾ ಎಲಿಜಿಬಿಲಿಟಿ ಏನಪ್ಪ ಇಲ್ಲಿ ಅಂತಂದರೆ, ನಿಮ್ಮ ಟೋಟಲ್ ಫ್ಯಾಮಿಲಿ ಇನ್ಕಮ್ ಶುಡ್ ನಾಟ್ ಎಕ್ಸೀಡ್ ಮೋರ್ ದೆನ್ 3 lakhs. ಅಂದರೆ ನಿಮ್ಮ ಫ್ಯಾಮಿಲಿ ಇನ್ಕಮ್ಮು 3 lakhsಗಿಂತ ಜಾಸ್ತಿ ಇರಬಾರ್ದು. ಅದಕ್ಕೆ ನೀವು ಇದಕ್ಕೆ ಇನ್ಕಮ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಅದಕ್ಕೆ ಇನ್ಕಮ್ ಸರ್ಟಿಫಿಕೇಟಲ್ಲಿ 3 lakhsಗಿಂತ ಕಡಿಮೆ ಇದ್ದರೆ ನೀವು ಇದನ್ನು ಅಪ್ಲೈ ಮಾಡ್ಬೋದು ಈ ಸ್ಕಾಲರ್ಶಿಪ್ಗೆ. ಮತ್ತು ಯಾವ ಸ್ಟೇಟಿನ ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ಬೋದು ಅಂತಂದರೆ, ಕರ್ನಾಟಕ, ಡೆಲ್ಲಿ, ಮಹಾರಾಷ್ಟ್ರ, ತೆಲಂಗಾಣ, ವೆಸ್ಟ್ ಬೆಂಗಾಲ್, ಕೇರಳ, ತಮಿಳುನಾಡು, ಈ ಎಲ್ಲ ಓದ್ತಿರುವಂಥ ಈ ಎಲ್ಲ ಸ್ಕೂಲು ಮತ್ತು ಕಾಲೇಜುಗಳಲ್ಲಿ, ಈ ಎಲ್ಲ ಸ್ಟೇಟ್ಗಳಲ್ಲಿ ಓದ್ತಿರುವಂತಹ ಸ್ಟೂಡೆಂಟ್ಸ್ಗಳು ಅಪ್ಲೈ ಮಾಡಬಹುದು. ಮತ್ತು ಇಲ್ಲಿ ಯಾರು ಎಲಿಜಿಬಲ್ ಅಲ್ಲ ಅಂತಂದರೆ, ಕೆಳಗಡೆ ಕೊಟ್ಟಿದ್ದಾರೆ ನೋಡ್ಬೋದು, ಚಿಲ್ಡ್ರನ್ ಆಫ್ ಎಂಪ್ಲಾಯೀಸ್ ಆಫ್ ಬಡಿ ಫಾರ್ ಸ್ಟಡಿ. ಇಲ್ಲಿ ಬಡಿ ಫಾರ್ ಸ್ಟಡಿ ಅಂತ ಒಂದು ವೆಬ್ಸೈಟ್ ಇದೆ, ಅಲ್ಲಿ ಯಾರೆಲ್ಲ ವರ್ಕ್ ಮಾಡ್ತಿರ್ತಾರೆ ಅವರು, ಮತ್ತು EY ಗ್ಲೋಬಲ್ ಡೆಲಿವರಿ ಸರ್ವಿಸ್ ಅಂದರೆ ಈ ಕಂಪ್ನಿಯವರೇ ನಮಗೆ ಸ್ಕಾಲರ್ಶಿಪ್ಪನ್ನು ಪ್ರೊವೈಡ್ ಮಾಡ್ತಿರುವಂಥವರು. ಇಲ್ಲಿ ಎಲ್ಲ ಈ ಎರಡು ಸ್ಟ್ರೀಮಲ್ಲಿ ಯಾರು ವರ್ಕ್ ಮಾಡ್ತಿರ್ತಾರೆ ಅವರು ಎಲಿಜಿಬಲ್ ಅಲ್ಲ. ಆ ಮಕ್ಕಳು ಯಾರು ಈ ಕಂಪ್ನೀಸಲ್ಲಿ ವರ್ಕ್ ಮಾಡ್ತಿರ್ತಾರೆ ಅವರ ಮಕ್ಕಳು ಈ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಅಲ್ಲ, ಆ ಸ್ಟೂಡೆಂಟ್ಸು ಎಲಿಜಿಬಲ್ ಅಲ್ಲ. ನೆಕ್ಸ್ಟ್ ಇನ್ಯಾರಪ್ಪ ಅಂತಂದರೆ, ಎಕ್ಸ್ಟ್ರಾ ಪ್ರಿಫರೆನ್ಸ್ ಇಲ್ಲಿ ಏನು ಕೊಡ್ತಿದ್ದಾರೆ ಅಂತಂದರೆ, ಎಕ್ಸ್ಟ್ರಾ ಪ್ರಿಫರೆನ್ಸ್ ಇಲ್ಲಿ ಬಾಯ್ಸು ಅಪ್ಲೈ ಮಾಡಬಹುದು, ಬಟ್ ಎಕ್ಸ್ಟ್ರಾ ಪ್ರಿಫರೆನ್ಸ್ ಗರ್ಲ್ಸ್, ಚಿಲ್ಡ್ರನ್ ಆಫ್ ಸಿಂಗಲ್ ಪೇರೆಂಟ್, ಟ್ರಾನ್ಸ್ಜೆಂಡರ್ ಇಂಡಿವಿಜುವಲ್ಸ್, ಆರ್ಫನ್ಸ್ ಆ್ಯಂಡ್ ಪರ್ಸನ್ ವಿತ್ ಡಿಸಬಿಲಿಟೀಸ್ ಆರ್ ಎನ್ಕರೇಜ್ ಟು ಅಪ್ಲೈ. ಸೊ ಇವರು ಸಹ ಅಪ್ಲೈ ಮಾಡಬಹುದು. ಅಂದರೆ ಹೆಣ್ಣು ಮಕ್ಕಳು ಅಥವಾ ಸಿಂಗಲ್ ಪೇರೆಂಟ್ ಚೈಲ್ಡ್ ಇರ್ತಾರೆ, ಒಂದೇ ಮಗು ಅಂತ ಇರುವಂತಹ ಪೇರೆಂಟ್ಸ್ ಇರ್ತಾರೆ, ಮತ್ತು ಟ್ರಾನ್ಸ್ಜೆಂಡರ್ಸ್ ಆಗಲಿ ಅಥವಾ ಆರ್ಫನ್ಸ್ ಅನಾಥರ ಆಗಲಿ ಅಥವಾ ಯಾವುದೇ ಹ್ಯಾಂಡಿಕ್ಯಾಪ್ಡ್ ಕ್ಯಾಂಡಿಡೇಟ್ಸ್ ಇದ್ದರೂ ಸಹ ನೀವು ಅಪ್ಲೈ ಮಾಡಬಹುದು. ಯಾವ್ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಈ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡೋದಕ್ಕೆ ಅಂತಂದರೆ, ನಿಮ್ಮ 10th ಮಾರ್ಕ್ಸ್ ಶೀಟ್ ಬೇಕಾಗತ್ತೆ, ನಿಮ್ಮ ಒರಿಜಿನಲ್ 10th ಮಾರ್ಕ್ ಶೀಟ್ ಜೆರಾಕ್ಸ್ ಬೇಕಾಗತ್ತೆ, ಒರಿಜಿನಲ್ ಸ್ಕ್ಯಾನ್ಡ್ ಕಾಪಿ ಬೇಕಾಗುತ್ತೆ. ಇವೆಲ್ಲ ನೀವು ಏನೇನು ಡಾಕ್ಯುಮೆಂಟ್ಸ್ ಹೇಳಿರ್ತೀವಿ ಇವೆಲ್ಲ ಕಂಪ್ಲೀಟಾಗಿ ನೀವು ಸ್ಕ್ಯಾನ್ಡ್ ಕಾಪಿನ ತೊಗೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ನೀವು ಅಪ್ಲೈ ಮಾಡೋದಕ್ಕೆ ಮುಂಚೆ ಇವೆಲ್ಲ ರೆಡಿ ಮಾಡಿಕೊಂಡು ಅದಾದಮೇಲೆ ನೀವು ಅಪ್ಲೈ ಮಾಡಿ ಡೈರೆಕ್ಟಾಗಿ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕಾಗತ್ತೆ, ಕೆಲವೊಂದು ಡಾಕ್ಯುಮೆಂಟ್ಸನ್ನು. ಸೊ ಈ ಎಲ್ಲ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿ ಇಟ್ಕೊಂಡು ನೀವು ಕಂಪ್ಲೀಟಾಗಿ ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ.
ಸೊ ಇಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಪ್ಪ ಅಂತಂದರೆ ನೀವು ಕ್ಲಾಸ್ 10th ಅಥವಾ SSLC ಮಾರ್ಕ್ಶೀಟ್ ಅಥವಾ ಕ್ಲಾಸ್ 10 ಮಾರ್ಕ್ಶೀಟ್, ಮತ್ತು ಆಧಾರ್ ಕಾರ್ಡ್ ಬೇಕಾಗತ್ತೆ, ಮತ್ತು ನಿಮ್ಮ ಫ್ಯಾಮಿಲಿ ಇನ್ಕಮ್ ಪ್ರೂಫ್ ಅಂತಂದರೆ ITR ಫೈಲ್ ಮಾಡಿರುವಂಥದ್ದು ಅಥವಾ ಸ್ಯಾಲ್ರಿ ಸ್ಲಿಪ್ ಪೇರೆಂಟ್ಸಿದು ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಅಥವಾ ಯಾವುದಾದ್ರೂ ಗೌರ್ಮೆಂಟ್ ಅಥಾರಿಟಿ ಕನ್ಸರ್ನ್ ಅಥಾರಿಟಿ ಮಾಡಿರುವಂತಹ ಸರ್ಟಿಫಿಕೇಟ್, ಇವು ಯಾವುದ್ರಲ್ಲಾದರೂ ಒಂದು ಕಂಪಲ್ಸರಿಯಾಗಿ ಇರಲೇಬೇಕಾಗತ್ತೆ. ITR ಫೈಲ್ ಮಾಡಿರುವಂಥದ್ದು ಅಥವಾ ಸ್ಯಾಲ್ರಿ ಸ್ಲಿಪ್ ಆದರೂ ಅಥವಾ ಇನ್ಕಮ್ ಸರ್ಟಿಫಿಕೇಟ್, ಮೂರಲ್ಲಿ ಯಾವುದಾದ್ರು ಒಂದು ಕಂಪಲ್ಸರಿಯಾಗಿ ಇರಲೇಬೇಕಾಗತ್ತೆ. ಯಾಕಂದರೆ ಅದು ನಿಮ್ಮ ಫ್ಯಾಮಿಲಿ ಇನ್ಕಮ್ 3 lakhsಗಿಂತ ಕಡಿಮೆ ಇರಬೇಕಾಗಿರೋದ್ರಿಂದ ಈ ಮೂರಲ್ಲಿ ಯಾವುದಾದ್ರೂ ಒಂದು ನೀವು ಕಂಪಲ್ಸರಿಯಾಗಿ ಕೊಡಲೇಬೇಕಾಗತ್ತೆ. ನೆಕ್ಸ್ಟ್, ಪ್ರೂಫ್ ಆಫ್ ಅಡ್ಮಿಷನ್. ನೀವು ಯಾವ ಕಾಲೇಜಿನಲ್ಲಿ ಅಡ್ಮಿಷನ್ ಆಗಿರ್ತೀರ, ಈಗ PUCಗೆ, ಫಸ್ಟ್ PUCಗೆ ಅಥವಾ 11th ಸ್ಟ್ಯಾಂಡರ್ಡ್ಗೆ, ಆ ಪ್ರೂಫ್ ಬೇಕಾಗುತ್ತೆ. ಅಂದರೆ ಕಾಲೇಜಿನಲ್ಲಿ ಅಥವಾ ಸ್ಕೂಲ್ ID ಕಾರ್ಡ್, ಕಾಲೇಜ್ ID ಕಾರ್ಡ್. ಸ್ಕೂಲ್ ಅಂತಂದರೆ ಮತ್ತೆ ನೀವು ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಅದು ಸ್ಕೂಲ್ ಅಂದರೆ 10th ಅಲ್ಲ, ಈಗ 11th CBSE 11th ಆ್ಯಂಡ್ 12th ಅಂತ ಹೋದಾಗ ನಮಗಲ್ಲಿ ಸ್ಕೂಲ್ ಅಂತಲೇ ಕರೀತಾರೆ. ಫಸ್ಟ್ PUCನ ಕಾಲೇಜ್ ಅಂತ ಕರಿತೀವಿ, ಬಟ್ CBSEನಲ್ಲಿ ಅದನ್ನು ಸ್ಕೂಲ್ ಅಂತಲೇ ಕರೀತಾರೆ. ಸೊ ಅದಕ್ಕೆ ಕಾಲೇಜ್ ಅಥವಾ ಸ್ಕೂಲ್ ID ಅಂತ ಮೆನ್ಷನ್ ಮಾಡಿರುವಂಥದ್ದು. ಫಸ್ಟ್ PUC ಕಾಲೇಜ್ ಆಗಿದ್ದರೆ ನೀವು ದಟ್ಸ್ ಅ ಕಾಲೇಜ್ ID, ಅಥವಾ 11th 12th CBSEಲಿ ಓದ್ತಿದ್ರೆ ಸ್ಕೂಲ್ ID ಬೇಕಾಗುತ್ತೆ, ID ಕಾರ್ಡ್ ಬೇಕಾಗುತ್ತೆ. ಜೊತೆಗೆ ಅಕಾಡೆಮಿಕ್ ಫೀಸ್ ರಿಸಿಪ್ಟ್, ನೀವೇನು ಫೀಸ್ ಪೇಮೆಂಟ್ ಮಾಡಿರ್ತೀರ ಫೀಸ್ ರಿಸಿಪ್ಟ್ ಬೇಕಾಗುತ್ತೆ. ಜೊತೆಗೆ ನೆಕ್ಸ್ಟ್ ಏನಪ್ಪ ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಬೇಕಾಗುತ್ತೆ. ಮತ್ತು ಇಲ್ಲಿ ಕೆಲವೊಂದು ಅಪ್ಲಿಕೇಬಲ್ ಆದರೆ ಮಾತ್ರ, ಅಥವಾ ಟ್ರಾನ್ಸ್ಜೆಂಡರ್ ಸರ್ಟಿಫಿಕೇಟ್ ಇದ್ದರೆ, ಟ್ರಾನ್ಸ್ಜೆಂಡರ್ ಆಗಿದ್ದರೆ ಟ್ರಾನ್ಸ್ಜೆಂಡರ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ PWT ಸರ್ಟಿಫಿಕೇಟ್ ಬೇಕಾಗುತ್ತೆ. ಅದ್ರ ಜೊತೆಗೆ ಎಕ್ಸ್ಟ್ರಾ ಕಂಪಲ್ಸರಿಯಾಗಿ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ ಬೇಕಾಗುತ್ತೆ ನಿಮಗೆ ಕಂಪ್ಲೀಟಾಗಿ. ಸೊ ಇವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಇವೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಇಟ್ಕೊಂಡು ಅದಾದಮೇಲೆ ಅಪ್ಲೈ ಮಾಡ್ಕೊಳ್ಳಿ. ಯಾವ ಥರ ಅಪ್ಲೈ ಮಾಡೋದು ಅಂತಂದರೆ, ಇಲ್ಲಿ ಕೆಳಗಡೆ ಒಂದು ತೋರಿಸ್ತೀನಿ, ನಾನು ನಿಮಗೆ ಓಪನ್ ಮಾಡೋದು ತೋರಿಸ್ತೀನಿ. ಬಡಿ ಫಾರ್ ಸ್ಟಡಿ ಅಂತ ಬರುತ್ತೆ ನಿಮಗಲ್ಲಿ. ಅಲ್ಲಿ ನೆಕ್ಸ್ಟ್ ಜನ್ರೇಷನ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ 2025-26 ಅಂತ ಒಂದು ಲಿಂಕ್ ಇರುತ್ತೆ. ಅಲ್ಲಿ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟು ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಬರುತ್ತೆ. ಸ್ಟಾರ್ಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲಿ ಡೀಟೇಲ್ಸ್ ಎಲ್ಲ ಕೇಳುತ್ತೆ ನಿಮಗೆ ಕಂಪ್ಲೀಟಾಗಿ. ಆ ಎಲ್ಲ ವಾಟ್ ಎವರ್ ಅವ್ರ ಡೀಟೇಲ್ಸ್ ಎಲ್ಲ ಕೇಳ್ತಾರೆ ನಿಮಗೆ. ಆ ಕಂಪ್ಲೀಟ್ ಡೀಟೇಲ್ಸನ್ನು ಫಿಲ್ ಮಾಡಿದ್ದಾದಮೇಲೆ ನೀವು ಏನೇನು ರಿಲಿವೆಂಟ್ ಡಾಕ್ಯುಮೆಂಟ್ಸ್ ಕೇಳ್ತಾರೆ, ಈಗೇನು ಲಾಸ್ಟ್ ಟೈಮ್ ತೋರಿಸಿದ್ದೆ ನಿಮಗೆ, ಈ ಎಲ್ಲ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಇವೆಲ್ಲ ಡಾಕ್ಯುಮೆಂಟ್ಸ್ ನಿಮ್ಗೆ ಏನೇನೆಲ್ಲ ರಿಲಿವೆಂಟ್ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಆ ಎಲ್ಲ ಡಾಕ್ಯುಮೆಂಟ್ಸನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಸ್ಕ್ಯಾನ್ ಕಾಪಿ ರೆಡಿ ಮಾಡಿ ಇಟ್ಕೊಳ್ಳಿ ಅಪ್ಲೈ ಮಾಡೋದಕ್ಕೆ ಮುಂಚೆ. ಅದಾದಮೇಲೆ ನೀವು ಅಪ್ಲೋಡ್ ಮಾಡ್ಕೊಳ್ಳಿ, ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿ. ಅದಾದಮೇಲೆ ಲಾಸ್ಟಿಗೆ ನಿಮಗೆ ಅಕ್ಸೆಪ್ಟ್ ದಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಪ್ರಿವ್ಯೂ ಪೇಜ್ ಇರುತ್ತೆ, ಪ್ರಿವ್ಯೂನ ಕ್ಲಿಕ್ ಮಾಡಿ. ಅದಾದಮೇಲೆ ಫೈನಲ್ ಆಗಿ ಸಬ್ಮಿಟ್ ಬಟನ್ ಇರುತ್ತೆ. ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಸಬ್ಮಿಟ್ ಆದಮೇಲೆ ನಿಮಗೆ ಕಂಪ್ಲೀಟಾಗಿ ಅವರು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ನೀವು ಸೆಲೆಕ್ಟ್ ಆಗಿದ್ದರೆ ನಿಮಗೆ ಸ್ಕಾಲರ್ಶಿಪ್ಪು 15,000 ಸ್ಕಾಲರ್ಶಿಪ್ಪು ಬರುತ್ತೆ. ಕಂಪ್ಲೀಟಾಗಿ ನಿಮಗೆ 15,000 ಸ್ಕಾಲರ್ಶಿಪ್ ಬರುತ್ತೆ. ಮತ್ತು ಲಾಸ್ಟ್ ಡೇಟ್ ಯಾವಾಗಪ್ಪ ಅಂದರೆ ಈ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡೋದಕ್ಕೆ ನಿಮಗೆ ಸೆಪ್ಟೆಂಬರ್ 10 ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಬೇಗ, ತುಂಬ ದಿನ ಇಲ್ಲ, ಬೇಗ ಅಪ್ಲೈ ಮಾಡ್ಕೊಳ್ಳಿ. ಡಾಕ್ಯುಮೆಂಟ್ಸ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಅಪ್ಲಿಕೇಶನ್ನ ಹಾಕ್ಕೊಳ್ಳಿ. ಮತ್ತು ಯಾವ ಥರ ಅಪ್ಲೈ ಮಾಡೋದು ಅನ್ನೋದನ್ನು ಜಸ್ಟ್ ನಿಮಗೆ ಒಂದು ತೋರಿಸ್ಕೊಡ್ತೇನೆ. ಬಟ್ ಅಪ್ಲಿಕೇಶನ್ ಫುಲ್ ನೀವು ಓಪನ್ ಮಾಡಿ ಚೆಕ್ ಮಾಡ್ಕೋಬೇಕಾಗತ್ತೆ. ನೀವು ಇಲ್ಲಿ ಫಸ್ಟ್ ಯಾವ ಥರ ಅಪ್ಲೈ ಮಾಡೋದು, ಯಾವ ಥರ ಅಪ್ಲಿಕೇಶನ್ ಓಪನ್ ಮಾಡೋದು ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತೀನಿ ನಿಮಗೆ. ಇಲ್ಲಿ ನೋಡ್ಬೋದು, ನೆಕ್ಸ್ಟ್ ಜನ್ ಎಜು ಸ್ಕಾಲರ್ಶಿಪ್ 25-26 ಅಂತ ಟೈಪ್ ಮಾಡ್ಕೊಳ್ಳಿ ಕ್ರೋಮ್ಗೆ ಹೋಗಿ. ಆದಮೇಲೆ ಎಂಟರ್ ಮಾಡಿದ ತಕ್ಷಣ ನಿಮಗೆ ಫಸ್ಟ್ ಲಿಂಕೇ ಬರುತ್ತೆ, ನೋಡಬಹುದು ಇಲ್ಲಿ ನೆಕ್ಸ್ಟ್ ಜನ್ರೇಷನ್ ಎಜು ಸ್ಕಾಲರ್ಶಿಪ್ ಪ್ರೋಗ್ರಾಮ್ 25-26 ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೋಡ್ಬೋದು ಇಲ್ಲಿ ಅಪ್ಲೈ ನೌ ಅಂತ ಇದೆ. ಇಲ್ಲಿ ರೈಟ್ ಸೈಡಲ್ಲಿ ಅಪ್ಲೈ ನೌ ಅಂತ ಇದೆ. ನೀವು ಡೀಟೇಲ್ಸ್ ಕಂಪ್ಲೀಟಾಗಿ ಇನ್ನೂ ಒಂದ್ಸರಿ ಡೀಟೇಲ್ಸನ್ನ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಎಲಿಜಿಬಿಲಿಟಿ ಆಗಿ, ಬೆನಿಫಿಟ್ಸ್ ಆಗಲಿ, ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಆಗಲಿ, ಹೌ ಟು ಅಪ್ಲೈ ಅಂತ ಇದೆ, ಇಲ್ಲೂ ಅಪ್ಲೈ ಅಂತ ಇದೆ. ಇಲ್ಲಿ ಎರಡಲ್ಲೇ ಎಲ್ಲರೂ ಒಂದು ಕಡೆ ಕ್ಲಿಕ್ ಮಾಡಿ ನಿಮಗೆ ಅಪ್ಲೈ ಅಂತ ಕಂಪ್ಲೀಟಾಗಿ ಅಲ್ಲಿ ನಿಮಗೆ ಲಾಗಿನ್ ಕೇಳುತ್ತೆ. ಫಸ್ಟ್ ಟೈಮ್ ಲಾಗಿನ್ ಆಗಿದ್ದರೆ ನೀವು ಲಾಗಿನ್ ಆಗಬೇಕಾಗುತ್ತೆ ಫಸ್ಟು. ಅದಾದಮೇಲೆ ನೀವು ಸೈನ್ ಇನ್ ಆದಮೇಲೆ ನಿಮಗೆ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಅಕೌಂಟ್ ಕ್ರಿಯೇಟ್ ಆದಮೇಲೆ ಈಗ ಏನೆಲ್ಲ ಪ್ರೊಸೀಜರ್ ಹೇಳಿದ್ದೀನಿ, ಫಸ್ಟು ನಿಮಗೆ ಡೀಟೇಲ್ಸನ್ನು ಕೇಳುತ್ತೆ. ಡೀಟೇಲ್ಸ್ ಕೇಳಿದಾದಮೇಲೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಾಗತ್ತೆ. ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದಾದಮೇಲೆ ನೀವು ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಆಗ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಸೊ ಅರ್ಥ ಆಗಿದೆ ಅಂದ್ಕೊಂಡಿರ್ತೀನಿ. ಸೊ ಇದೇ ಥರದ ಇನ್ನಷ್ಟು ನಿಮಗೆ ಸ್ಕಾಲರ್ಶಿಪ್ಗಳಿಗಾಗಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಬಗ್ಗೆ ಆಗಲಿ ಇನ್ಫಾರ್ಮೇಷನ್ ಕೊಡ್ತಾನೆ ಇರ್ತೀನಿ. ಸೊ ಅದಕ್ಕಾಗಿ ದಯವಿಟ್ಟು ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಹಾಗೆ ಎಲ್ಲರಿಗೂ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.